Okay friends, now last class ಒಳಗೆ living things characteristic features ಅನ್ನು ಸ್ಟಡಿ ಮಾಡ್ತಾ ಇದ್ವಿ. characteristic features of the living things ಅದರೊಳಗೆ ಎರಡು ಕ್ಯಾರೆಕ್ಟರ್ಸ್ ಅನ್ನು ನಾವು ಈಗಾಗಲೇ ಸ್ಟಡಿ ಮಾಡಿರತಕ್ಕಂಥದ್ದು. one is cellular organization and another one is growth. okay, ಇದರ ಬಗ್ಗೆ ಸ್ವಲ್ಪ ಹೇಳಿ ನೆಕ್ಸ್ಟ್ ಕ್ಯಾರೆಕ್ಟರ್ಸ್ ಅನ್ನ ಕಂಟಿನ್ಯೂ ಮಾಡಿ. okay, cellular organization means bodies of all plants and animals, they are made up of cells. ಯಾವುದರೊಳಗ ಜೀವಕೋಶಗಳಂತ ಇರ್ತಾವೋ ಅದನ್ನ ನಾವು ಲಿವಿಂಗ್ ಅಥವಾ ಸಜೀವಿ ಅಂತ ಕನ್ಸಿಡರ್ ಮಾಡಬೇಕಾಗ್ತದೆ. ಓಕೆ, cell is nothing but a compartment containing protoplasm bounded by a membrane and even it contains genetic material DNA to control its activities. If this organization, this type of organization is present, it is called cellular organization. cellular organization ಯಾವುದಕ್ಕೆ ಇರುತ್ತದೆ ಅದನ್ನು ನಾವು ಲಿವಿಂಗ್ ಅಂತ ಹೇಳಬೇಕು. ಯಾವುದಕ್ಕೆ cellular organization ಇರೋದಿಲ್ಲ ಅದು ನಾನ್ ಲಿವಿಂಗ್ ಅಂತ ಹೇಳಬೇಕು. ಓಕೆ, ನೆಕ್ಸ್ಟ್ ಒನ್ ಇಸ್ ಗ್ರೋತ್, ಬೆಳವಣಿಗೆ ಅಂತ. ಯಾವುದರಲ್ಲಿ ಗ್ರೋತ್ ಅಂತಕ್ಕಂಥ ಪ್ರೊಸೆಸ್ ಆಗ್ತದೆ ಅದು ಲಿವಿಂಗ್, ಯಾವುದರಲ್ಲಿ ಗ್ರೋತ್ ಆಗೋದಿಲ್ಲ ಅದು ನಾನ್ ಲಿವಿಂಗ್. ಸೊ ಗ್ರೋತ್ ಈಸ್ ನಥಿಂಗ್ ಬಟ್ ಇನ್ಕ್ರೀಸ್ ಇನ್ ದಿ ಮಾಸ್ ಅಂಡ್ ಸೈಜ್ ಡ್ಯೂ ಟು ಸೆಲ್ ಡಿವಿಷನ್. ಸೆಲ್ ಡಿವೈಡ್ ಆಗಬೇಕು, ಜೀವಕೋಶಗಳು ಡಬಲ್ ಆಗುವಂತ ಹೋಗಬೇಕು, ಡಿವೈಡ್ ಆಗಬೇಕು. ಡಿವೈಡ್ ಆದಾಗ ಜೀವಕೋಶಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಜೀವಕೋಶಗಳ ಸಂಖ್ಯೆ ಜಾಸ್ತಿ ಆದಾಗ ಸೊ ಆ ಜೀವಿಯ ಬೆಳವಣಿಗೆ ಕೂಡ ಆಗ್ತದೆ. ಓಕೆ, ಸೊ ಇಟ್ ಈಸ್ ದಿ ಇನ್ಕ್ರೀಸ್ ಇನ್ ದಿ ಮಾಸ್ ಅಂಡ್ ಸೈಜ್ ಡ್ಯೂ ಟು ಸೆಲ್ ಡಿವಿಷನ್, ಇಟ್ ಈಸ್ ಕಾಲ್ಡ್ ಗ್ರೋತ್. ಓಕೆ, ಯಾವುದ್ರೊಳಗೆ ಗ್ರೋತ್ ಆಗ್ತದೆ ಅದಕ್ಕೆ ನಾವು ಸಜೀವಿ ಅಂತ ಹೇಳ್ತೀವಿ, ಯಾವುದರಲ್ಲಿ ಆಗೋದಿಲ್ಲ ಅದು ನಿರ್ಜೀವಿ ಅಂತ ಹೇಳ್ತೀವಿ. ಓಕೆ, ಅಂಡ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಗ್ರೋತ್. ಒನ್ ಈಸ್ indefinite growth and definite growth. So indefinite growth takes place in plants. ಅಂದ್ರೆ plants ಅಲ್ಲಿ growth ಅಂತಕ್ಕಂಥದ್ದು ಒಟ್ಟ ಸ್ಟಾಪ್ ಆಗೋದಿಲ್ಲ. It's a continuous process. It occurs throughout the life of the plant. Hence it is called indefinite growth. But in case of animals, growth occurs only up to certain age of the organism. Hence it is called definite growth. ಓಕೆ, ಸೊ ಇವೆರಡು ಕ್ಯಾರೆಕ್ಟರ್ಸ್ ಅನ್ನು ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ನೆಕ್ಸ್ಟ್ ಥರ್ಡ್ ಕ್ಯಾರೆಕ್ಟರ್ ಈಸ್ ಮೆಟಾಬೋಲಿಸಮ್. ಓಕೆ, ಮೆಟಾಬೋಲಿಸಮ್. ಮೆಟಾಬೋಲಿಸಮ್ ಅಂತಂದ್ರೆ ಏನು? ಆಲ್ ಆರ್ಗಾನಿಸಮ್ಸ್ ಕಂಟೈನ್ ಕೆಮಿಕಲ್ಸ್. ಓಕೆ, ಕಂಟೈನ್ ಕೆಮಿಕಲ್ಸ್. ಎಲ್ಲಾ ಜೀವಿಗಳಲ್ಲಿ ಬಾಡಿ ಒಳಗ chemicals irtav. So metabolism means sum total of all chemical reactions takes place in the body of an organism. Okay, so it is called metabolism. ಪ್ರತಿಯೊಂದು ಜೀವಿಯ ಒಳಗಡೆಗೆ ಸಾಕಷ್ಟು ಕೆಮಿಕಲ್ಸ್ ಇರ್ತಾವು. ಆ ಕೆಮಿಕಲ್ಸ್ ಒಂದಕ್ಕೊಂದು ರಿಯಾಕ್ಷನ್ ಆಗ್ತಿರ್ತಾವೆ. ಒಂದು ಜೀವಿಯ ದೇಹದ ಒಳಗಡೆಗೆ ಎಷ್ಟೆಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾವು ಆ ಎಲ್ಲಾ ಕೆಮಿಕಲ್ ರಿಯಾಕ್ಷನ್ಸ್ ಗೆ ಒಟ್ಟಾರೆಯಾಗಿ ನಾವು ಏನಂತ ಕರಿತೀವಿ ಅಂದ್ರೆ ಮೆಟಾಬೋಲಿಸಮ್. ಸೊ ಬಾಡೀಸ್ ಆಫ್ ಆಲ್ ಆರ್ಗಾನಿಸಮ್ಸ್, they are made up of chemicals, means they contain chemicals. The sum total of all chemical reactions takes place in the body of an organism is called metabolism, and metabolism is the defining feature of the living things. ಯಾವುದರೊಳಗೆ ಮೆಟಾಬಾಲಿಕ್ ರಿಯಾಕ್ಷನ್ ಆಗ್ತದೆ ಅದನ್ನು ನಾವು ಲಿವಿಂಗ್ ಅಂತ ತಿಳ್ಕೋಬೇಕು. ಯಾವುದರೊಳಗೆ ಮೆಟಾಬಾಲಿಕ್ ರಿಯಾಕ್ಷನ್ ಆಗೋದಿಲ್ಲ ಅದನ್ನು ನಾವು ನಾನ್ ಲಿವಿಂಗ್ ಅಂತ ತಿಳ್ಕೋಬೇಕು. ಓಕೆ, ಮೆಟಾಬಾಲಿಸಮ್. And there are two types of reactions. One is anabolic
and another one is a catabolic reaction. Metabolic reactions are of two types. One is anabolic and another one catabolic. Anabolic reactions means build up reaction. Okay, build up reactions. And catabolic reactions means breakdown reactions. Okay, breakdown reactions. Okay, so these are the two types of metabolic reactions: anabolic reactions, build up reactions; catabolic reactions, breakdown reactions. ಏನಂದ್ರೆ build up reactions ಅಂತಂದ್ರೆ ಫಾರ್ ಎಕ್ಸಾಂಪಲ್ ಪ್ಲಾಂಟ್ಸ್ ಒಳಗ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಇವೆರಡೂ ಸೇರಿ ಗ್ಲೂಕೋಸ್ ತಯಾರಾಗ್ತದೆ C6H12O6. ಸಸ್ಯಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಇವೆರಡನ್ನೂ ಉಪಯೋಗಿಸಿಕೊಂಡು ಸಸ್ಯಗಳಲ್ಲಿ ಫುಡ್ ತಯಾರಾಗ್ತದೆ. ದ್ಯುತಿ ಸಂಶ್ಲೇಷಣ ಕ್ರಿಯೆಯ ಮೂಲಕ ಫುಡ್ ತಯಾರಾಗ್ತದೆ, ಆಹಾರ ತಯಾರಾಗ್ತದೆ. ಸೊ ಇದು ಗ್ಲೂಕೋಸ್ C6H12O6 ಎರಡು ಕೆಮಿಕಲ್ಸ್ ಸೇರಿ ಒಂದು ಕೆಮಿಕಲ್ ಆಯಿತು. ಹಾಗಾಗಿ ಇದು ಬಿಲ್ಡ್ ಅಪ್ ರಿಯಾಕ್ಷನ್ಸ್. ಇನ್ನು ಬ್ರೇಕ್ ಡೌನ್ ರಿಯಾಕ್ಷನ್ ಅಂತಂದ್ರೆ ನಮ್ಮ ಬಾಡಿ ಒಳಗ ಉಸಿರಾಟ ಮಾಡ್ತಿರ್ಬೇಕಾದ್ರೆ ಗ್ಲೂಕೋಸ್ ಇರ್ತಕ್ಕಂಥದ್ದು C6H12O6 it breaks up into carbon dioxide and water with the release of energy. ನಮ್ಮ ಬಾಡಿ ಒಳಗ ಗ್ಲೂಕೋಸ್ ಇರ್ತಕ್ಕಂಥದ್ದು ಬ್ರೇಕ್ ಆಗ್ತದೆ. It breaks or it splits up into carbon dioxide and water with the release of huge amount of energy. Okay, so ಈ ರೀತಿಯಾಗಿ ಎರಡು ರೀತಿಯಾಗಿರ್ತಕ್ಕಂಥ metabolic reactions, one is anabolic and catabolic reactions. So with metabolism, it is a defining feature of the living things. Okay, so bodies of all the plants and animals, they contain chemicals. Sum total of all chemical reactions takes place in the body of an organism is called metabolism. There are two types of metabolic reactions. Anabolic reactions means build up reactions. Okay, and catabolic reactions means breakdown reactions. Okay, so defining feature of the living things. Okay, next. So next character of the living thing is consciousness. Okay, consciousness, another important characteristic feature of the living things. ಪ್ರಜ್ಞಾವಸ್ಥೆ ಅಂತ ಹೇಳ್ಬೋದು ಕನ್ನಡದಲ್ಲಿ, ಪ್ರಜ್ಞಾವಸ್ಥೆ. ಓಕೆ, ಯಾವುದಕ್ಕೆ ಪ್ರಜ್ಞೆ ಅನ್ನೋದು ಇರ್ತತಿ ಅದು ಲಿವಿಂಗ್ ಅಂತ ಹೇಳಬೇಕು, ಯಾವುದಕ್ಕೆ ಪ್ರಜ್ಞೆ ಇರೋದಿಲ್ಲ ಅದು ನಾನ್ ಲಿವಿಂಗ್ ಅಂತ ಹೇಳಬೇಕು. ಓಕೆ, ಕಾನ್ಸಿಯಸ್ನೆಸ್ ಅಂದ್ರೆ ಯಾವ ಜೀವಿಯು ಯಾವುದು ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತತಿ, ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸೋದನ್ನೇ ಕಾನ್ಸಿಯಸ್ನೆಸ್. ಯಾವುದು ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತತಿ ಅದನ್ನು ನಾವು ಲಿವಿಂಗ್ ಅಥವಾ ಸಜೀವಿ ಅಂತ ಹೇಳಬೇಕು. ಯಾವುದು ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸೋದಿಲ್ಲ ಅದು ನಾನ್ ಲಿವಿಂಗ್ ಅಂತ ಹೇಳಬೇಕು ಅಥವಾ ನಿರ್ಜೀವಿ ಅಂತ ಹೇಳಬೇಕು. ಇದೇ ಕಾನ್ಸಿಯಸ್ನೆಸ್. ಓಕೆ, ಸೊ ಕಾನ್ಸಿಯಸ್ನೆಸ್ ಇಟ್ ಈಸ್ ನಥಿಂಗ್ ಬಟ್ ability to sense the environment, ability to sense the environment and respond to physical, chemical and biological stimuli. ನಮ್ಮ ಸುತ್ತಮುತ್ತಲು ಇರತಕ್ಕಂತ ಪರಿಸರಕ್ಕೆ ಹೊಂದಿಕೊಂಡು ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸತಕ್ಕಂಥದ್ದು ಇದಕ್ಕೆ ನಾವು ಕಾನ್ಸಿಯಸ್ ಅಂತ ಹೇಳ್ತೀವಿ. ಕಾನ್ಸಿಯಸ್ನೆಸ್, ಇಟ್ ಈಸ್ ಎಬಿಲಿಟಿ ಆಫ್ ದಿ ಆರ್ಗಾನಿಸಮ್,
ಎಬಿಲಿಟಿ ಟು ಸೆನ್ಸ್ ದಿ ಎನ್ವಿರಾನ್ಮೆಂಟ್ ಅಂಡ್ ರೆಸ್ಪಾಂಡ್, ಪ್ರತಿಕ್ರಿಯೆ ಮಾಡೋದು, ಒಳ್ಳೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ರೆಸ್ಪಾಂಡ್ ಟು ಫಿಸಿಕಲ್, ಕೆಮಿಕಲ್ ಅಂಡ್ ಬಯಾಲಜಿಕಲ್ ಸ್ಟಿಮ್ಯುಲೈ, ಇಟ್ ಈಸ್ ಕಾಲ್ಡ್ ಕಾನ್ಸಿಯಸ್ನೆಸ್. ಇದಕ್ಕೊಂದು ಎಕ್ಸಾಂಪಲ್ ಅಂತಂದ್ರೆ, ಈಗ ಒಂದು ಪಿನ್ ಅನ್ನ ತಗೊಂಡ ನಾವು ಹಿಂಗ ತುಚ್ಚಿದ್ರೆ ಇಮ್ಮಿಡಿಯೇಟ್ ನಾವು ಕೈಯನ್ನ ಹಿಂದಕ್ಕೆ ತಗೋತೀವಿ. ಓಕೆ, ಸೊ ಆ ಪಿನ್ ಅನ್ನ ಚುಚ್ಚೋದು ಅದು ಪ್ರಚೋದನೆ, ಬ್ರೈನಿಗೆ ಹೋಗ್ತದೆ, ಹೊಳ್ಳೆ ಅದು ಪ್ರತಿಕ್ರಿಯೆಯನ್ನು ಕಳಿಸ್ತದೆ. ಆ ಮೆಸೇಜ್ ಬಂದಾಗ ನಾವು ಕೈಯನ್ನ ಹಿಂದಕ್ಕೆ ತಗೊಳ್ಳೋದು. ಈ ಕೈಯನ್ನ ಹಿಂದಕ್ಕೆ ತಕ್ಕೊಳ್ಳೋದನ್ನೇ ಪ್ರತಿಕ್ರಿಯೆ ಅಂತ. ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಕ್ಕಂಥದಕ್ಕೆ ಕಾನ್ಸಿಯಸ್ನೆಸ್ ಅಂತ ಹೇಳ್ತೀವಿ. ಕಾನ್ಸಿಯಸ್ನೆಸ್, ಓಕೆ, ಇಟ್ ಇಸ್ ದ ಎಬಿಲಿಟಿ ಟು ಸೆನ್ಸ್ ದ ಎನ್ವಿರಾನ್ಮೆಂಟ್ ಅಂಡ್ ರೆಸ್ಪಾಂಡ್ ಟು ಫಿಸಿಕಲ್, ಕೆಮಿಕಲ್ ಅಂಡ್ ಬಯಾಲಜಿಕಲ್ ಸ್ಟಿಮ್ಯುಲೈ, ಇಟ್ ಈಸ್ ಕಾಲ್ಡ್ ಕಾನ್ಸಿಯಸ್ನೆಸ್. Even plants also respond to the external stimuli. Okay, ಈಗ ಬರೀ ಪ್ರಾಣಿಗಳಷ್ಟೇ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸೋದಿಲ್ಲ. ಪ್ರಾಣಿಗಳಲ್ಲಿ ಒಂದು ನರ್ವಸ್ ಸಿಸ್ಟಮ್ ಅಂತ ಇರ್ತದೆ, ಬ್ರೈನ್, ಸ್ಪೈನಲ್ ಕಾರ್ಡ್, ಸೆನ್ಸ್ ಆರ್ಗನ್ಸ್. ಓಕೆ, ಆಲ್ ದೀಸ್ ಆರ್ ಇನ್ವಾಲ್ವ್ಡ್ ಇನ್ ದಿ ಕಾನ್ಸಿಯಸ್ನೆಸ್. ಓಕೆ, so they coordinate with one another and they help in consciousness, nervous system, sense organs and all this. Okay, even plants also respond to the external stimuli. Okay, ಸಸ್ಯಗಳು ಕೂಡ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸತಕ್ಕಂಥದ್ದು. ಇದಕ್ಕೆ ಉದಾಹರಣೆ ಹೇಳಬೇಕು ಅಂತಂದ್ರೆ, ಒನ್ ಎಕ್ಸಾಂಪಲ್ ಇಸ್ ಟಚ್ ಮೀ ನಾಟ್, ಮುಟ್ಟಿದರೆ ಮುನಿ ಅಂತ ಒಂದು ಪ್ಲಾಂಟ್ ಐತಿ. ನೀವು ಅಕಸ್ಮಾತ್ ಆಗಿ ಆ ಪ್ಲಾಂಟ್ ಅನ್ನ ನೀವು ಟಚ್ ಮಾಡಿದ್ರಿ ಅಂತಂದ್ರೆ ಎಲೆಗಳೆಲ್ಲ ಹಿಂಗೆ ಮುದುಡ್ಕೊಂಡ್ಬಿಡ್ತವೆ. ಓಕೆ, ಸೊ ಕ್ಲೋಸಿಂಗ್ ಆಫ್ ದಿ ಲೀವ್ಸ್ ಆಫ್ ಟಚ್ ಮೀ ನಾಟ್ ಪ್ಲಾಂಟ್ when we touch. ಓಕೆ, ಸೊ ಇಟ್ ಈಸ್ ನಥಿಂಗ್ ಬಟ್ ದಿ ಕಾನ್ಸಿಯಸ್ನೆಸ್. ಓಕೆ, ಕಾನ್ಸಿಯಸ್ನೆಸ್ ಇದು ಟಚ್ ಮೀ ನಾಟ್ ಪ್ಲಾಂಟ್ ಒಳಗೆ ನಾವು ಈಸಿಯಾಗಿ ಈ ಕಾನ್ಸೆಪ್ಟ್ ಅನ್ನು ನಾವು ತಿಳ್ಕೊಳ್ಬಹುದು. ಆ ಪ್ಲಾಂಟ್ ಅನ್ನ ಮುಟ್ಟಿದ ತಕ್ಷಣ ಇಮ್ಮಿಡಿಯೇಟ್ ಎಲೆಗಳೆಲ್ಲ ಹಿಂಗೆ ಮುದುಡ್ಕೊಂಡ್ಬಿಡ್ತಾವೆ. ಓಕೆ, ಕ್ಲೋಸ್ ಆಗಿಬಿಡ್ತಾವೆ, ಮತ್ತೆ ಸ್ವಲ್ಪ ಹೊತ್ತಾದ ನಂತರ ಎಲೆಗಳೆಲ್ಲ ಹಿಂಗೆ ಓಪನ್ ಆಗ್ತಾವೆ. ಇದು ಕಾನ್ಸಿಯಸ್ನೆಸ್. ಅಂಡ್ ಶೂಟ್ ಸಿಸ್ಟಮ್, ಕಾಂಡ ಅಂತ ನಾವು ಹೇಳ್ತೀವಿ, ಅದು ಯಾವಾಗಲೂ ಬೆಳಕಿನ ಕಡೆಗೇನೆ ಬೆಳೀತಕ್ಕಂಥದ್ದು. ಇಟ್ ಆಲ್ವೇಸ್ ಗ್ರೋಸ್ ಟುವರ್ಡ್ಸ್ ದಿ ಲೈಟ್. ಇಟ್ ಮೀನ್ಸ್ ಪ್ಲಾಂಟ್ಸ್ ರೆಸ್ಪಾಂಡ್ ಟು ಲೈಟ್. ಈ ಒಂದು ಕತ್ಲ ಕೋಣೆ ಒಳಗೆ ಒಂದು ಗಿಡ ಬೆಳೆಸ್ತಿರ್ಬೇಕಾದ್ರೆ ಯಾವುದೋ ಒಂದು ಕಾರ್ನರ್ ಇಂದ ನಾವು ಲೈಟ್ ಅನ್ನ ಪಾಸ್ ಮಾಡಿದ್ವಿ ಅಂತಂದ್ರೆ ಆ ಶೂಟ್ ಸಿಸ್ಟಮ್ ಅಥವಾ ಕಾಂಡ ಅಂತ ಹೇಳ್ತೀವಿ, ಬೆಳಕಿನ ಕಡೆಗೆ ಅದು ವಾಲ್ತದೆ. ಇಟ್ ಟರ್ನ್ ಟುವರ್ಡ್ಸ್ ದಿ ಲೈಟ್ ಆರ್ ಇಟ್ ಬೆಂಡ್ ಟುವರ್ಡ್ಸ್ ದಿ ಲೈಟ್. ಓಕೆ, ಸೊ ಇಟ್ ಈಸ್ ನಥಿಂಗ್ ಬಟ್ ದ ರೆಸ್ಪಾನ್ಸ್. ಓಕೆ, ರೆಸ್ಪಾನ್ಸ್ ಟು ದಿ ಲೈಟ್. ಅಂಡ್ ರೂಟ್ಸ್ ದೇ ಗ್ರೋ ಟುವರ್ಡ್ಸ್ ವಾಟರ್. ಬೇರುಗಳು ಅಂತ ಹೇಳ್ತೀವಿ, ಅದು ನೀರಿನ ಕಡೆಗೆ ಆಳವಾಗಿ ಹೋಗ್ತಾ ಇರ್ತದೆ. Roots they grow deep into the soil towards water. Okay, ಈ ರೀತಿಯಾಗಿ ಪ್ಲಾಂಟ್ಸ್ ಕೂಡ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತವು, ಪ್ರಾಣಿಗಳಷ್ಟೇ ಅಲ್ಲ. ಸೊ ಇದಕ್ಕೆ ನಾವು ಕಾನ್ಸಿಯಸ್ನೆಸ್ ಅಂತ ಹೇಳ್ತೀವಿ. Therefore, consciousness is an important feature of the living things. ಆದ್ರೆ ಇದಕ್ಕೊಂದು ಎಕ್ಸೆಪ್ಷನ್ ಇದೆ. ಫಾರ್ ಎಕ್ಸಾಂಪಲ್, ಪೇಷಂಟ್ ಇನ್ ಕೋಮಾ ಸ್ಟೇಜ್. ಒಬ್ಬ ಪೇಷಂಟ್ ಕೋಮಾ ಸ್ಟೇಜ್ ಒಳಗದಾನ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಓಕೆ, ಪೇಷಂಟ್ ಇನ್ ಕೋಮಾ ಆರ್ ನಾಟ್ ಕಾನ್ಸಿಯಸ್ ಆಫ್ ದೇರ್ ಎನ್ವಿರಾನ್ಮೆಂಟ್. ಓಕೆ, ದೇ ಆರ್ ನಾಟ್ ಕಾನ್ಸಿಯಸ್. ಕೋಮಾ ಸ್ಟೇಜ್ ಅಲ್ಲಿ ಇರತಕ್ಕಂತ ಪೇಷಂಟ್ ಅವನಿಗೆ ಪ್ರಜ್ಞಾವಸ್ಥೆ ಇರೋದಿಲ್ಲ, ಪ್ರಜ್ಞೆಯನ್ನ ಕಳ್ಕೊಂಡಿರ್ತಾನ, ಕಾನ್ಸಿಯಸ್ನೆಸ್ ಇರೋದಿಲ್ಲ ಅವನಿಗೆ. They are not conscious of their environment. Should we call them living or non-living? They are living. Definition ಪ್ರಕಾರ ಅವರಿಗೆ ನಾವು ನಾನ್ ಲಿವಿಂಗ್ ಅಂತ ಹೇಳಬೇಕಾಗಿತ್ತು. ಆದ್ರೆ ಅವರಲ್ಲಿ ಹಾರ್ಟ್ ಬೀಟ್ ಇರ್ತೈತಿ, ಉಸಿರಾಟ ಮಾಡ್ತಿರ್ತಾರ, ಎಲ್ಲಾ ಬಯಾಲಜಿಕಲ್ ಪ್ರೊಸೆಸಸ್ ಆಗ್ತಾ ಇರ್ತವು ಎಕ್ಸೆಪ್ಟ್ ಕಾನ್ಸಿಯಸ್ನೆಸ್. ಸೊ ಹಾಗಾಗಿ
ಕಾನ್ಸಿಯಸ್ನೆಸ್. ಸೊ ಇಟ್ ಈಸ್ ನಾಟ್ ಎನ್ ಇಂಪಾರ್ಟೆಂಟ್ ಫೀಚರ್ ಆಫ್ ಲಿವಿಂಗ್ ಥಿಂಗ್ಸ್. ಯಾಕಂದ್ರೆ ಇದಕ್ಕೆ ಎಕ್ಸೆಪ್ಷನ್ ಬರ್ತದೆ. ಪೇಷಂಟ್ ಇನ್ ಕೋಮಾ ಸ್ಟೇಜ್, ಸೊ ದೇ ಆರ್ ನಾಟ್ ಕಾನ್ಸಿಯಸ್ ಆಫ್ ದರ್ ಎನ್ವಿರಾನ್ಮೆಂಟ್. ಓಕೆ, ಶುಡ್ ವಿ ಕಾಲ್ ದಮ್ ಲಿವಿಂಗ್ ಆರ್ ನಾನ್ ಲಿವಿಂಗ್ ಅಂತ ಕ್ವಶನ್ ಬಂದಾಗ, ಸೊ ಆಕ್ಚುಲಿ ದೇ ಆರ್ ಲಿವಿಂಗ್ ಬಿಕಾಸ್ the presence of the heartbeat, respiration and all the biological processes except consciousness. Okay, therefore consciousness is not a defining feature of the living things. Okay, so consciousness. Okay, another characteristic feature of living things is self regulation. Self regulation ಅಂತಂದ್ರೆ ಏನು? A system of controls which operates in living organisms. Okay, living organisms, it is called self regulation. ಯಾವುದಕ್ಕೆ ನಾವು ಸಜೀವಿ ಅಂತ ಹೇಳ್ತೀವಿ ಅದರೊಳಗ ಒಂದು ಸಿಸ್ಟಮ್ ಕಂಟ್ರೋಲ್ ಮಾಡ್ತಾ ಇರಬೇಕು. ಎಲ್ಲಾ ಬಾಡಿ ಒಳಗೆ ಆಗ್ತಕ್ಕಂಥ ಆಕ್ಟಿವಿಟೀಸ್ ಅನ್ನ ಕಂಟ್ರೋಲ್ ಮಾಡ್ತಾ ಇರಬೇಕು. ಸೊ ಆ ಸಿಸ್ಟಮ್ ಏನು ಕಂಟ್ರೋಲ್ ಮಾಡ್ತಿರ್ತದೆ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸೆಲ್ಫ್ ರೆಗ್ಯುಲೇಷನ್. ಓಕೆ, ಸೊ ಈಗ ನಮ್ಮ ಬಾಡಿ ಒಳಗ ಬ್ರೈನ್ ಆಲ್ಮೋಸ್ಟ್ ಎಲ್ಲಾ ಫಂಕ್ಷನ್ಸ್ ಅನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಆ ಸಿಸ್ಟಮ್ ಆಫ್ ಕಂಟ್ರೋಲ್ಸ್ ಆಪರೇಟ್ಸ್ ಇನ್ ದ ಲಿವಿಂಗ್ beings or the living things or the living organisms is called self regulation. This self regulation, it regulates the process of growth, okay, development and reproduction and even metabolism. Okay, metabolism. ನಮ್ಮ ಬಾಡಿ ಒಳಗ ಈ ಸಿಸ್ಟಮ್ ಅಂತ ಏನೈತಿ ಸೆಲ್ಫ್ ರೆಗ್ಯುಲೇಷನ್ ಅಂತಕ್ಕಂಥ ಸಿಸ್ಟಮ್ ಇವೆಲ್ಲವನ್ನು ಕಂಟ್ರೋಲ್ ಮಾಡ್ತಾ ಇರ್ತದೆ. ನಮ್ಮಲ್ಲಿ ಗ್ರೋತ್ ಯಾವಾಗ ಎಷ್ಟಾಗಬೇಕು, ಯಾವ ಟೈಮ್ ಒಳಗೆ ರೀಪ್ರೊಡಕ್ಷನ್ ಆಗಬೇಕು, ನಮ್ಮ ಬಾಡಿ ಒಳಗ ಯಾವಾಗ ಎನಾಬಾಲಿಕ್ ರಿಯಾಕ್ಷನ್ ಮಾಡಬೇಕು, ಯಾವಾಗ ಕೆಟಾಬಾಲಿಕ್ ರಿಯಾಕ್ಷನ್ಸ್ ಅನ್ನ ಮಾಡಬೇಕು ಅನ್ನೋದನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್. ಇದಕ್ಕೆ ನಾವು ಸೆಲ್ಫ್ ರೆಗ್ಯುಲೇಷನ್ ಅಂತ. ಸೆಲ್ಫ್ ರೆಗ್ಯುಲೇಷನ್, a system of controls operates in the living organisms is called self regulation and it regulates growth, development, reproduction and metabolism. Okay, it is another important characteristic feature of living things. ಯಾವುದಕ್ಕೆ ಸೆಲ್ಫ್ ರೆಗ್ಯುಲೇಷನ್ ಇರ್ತೈತಿ ಅದು ಲಿವಿಂಗ್ ಅಂತ ಹೇಳಬೇಕು. ಯಾವುದಕ್ಕೆ ಸೆಲ್ಫ್ ರೆಗ್ಯುಲೇಷನ್ ಅನ್ನೋದು ಇರೋದಿಲ್ಲ ಅದಕ್ಕೆ ನಾನ್ ಲಿವಿಂಗ್ ಅಂತ ಹೇಳಬೇಕು. ಓಕೆ, ನೆಕ್ಸ್ಟ್. ಓಕೆ, another important characteristic feature of living things is interaction and organization. ಏನಂದ್ರೆ bodies of all organisms, plants and animals, they contain chemicals or chemical molecules. ಪ್ರಾಣಿ ಮತ್ತು ಸಸ್ಯಗಳಲ್ಲಿ ಕೆಮಿಕಲ್ ಕಾಂಪೌಂಡ್ಸ್ ಅಂತ ಇರ್ತಾವೆ. These chemical compounds or the molecules are organized to form cell organelles. Cell organelles ಅಂದ್ರೆ ಜೀವಕೋಶದ ಒಳಗಡೆ ಇರತಕ್ಕಂಥ ಸ್ಟ್ರಕ್ಚರ್ಸ್. ಉದಾಹರಣೆಯಾಗಿ ನ್ಯೂಕ್ಲಿಯಸ್, ರೈಬೋಸೋಮ್ಸ್, ಮೈಟೋಕಾಂಡ್ರಿಯಾ, ಗಾಲ್ಗಿ ಕಾಂಪ್ಲೆಕ್ಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಓಕೆ, ಇವೆಲ್ಲ ಸ್ಟ್ರಕ್ಚರ್ಸ್. ಕ್ಲೋರೋಪ್ಲಾಸ್ಟ್ ಅಂದ್ರೆ ಕೆಮಿಕಲ್ ಮಾಲಿಕ್ಯೂಲ್ಸ್ ಒಂದಕ್ಕೊಂದು ಸೇರಿ ಸೆಲ್ ಆರ್ಗನಲ್ಸ್ ಅಂತ. ಎಲ್ಲಾ ಸೆಲ್ ಆರ್ಗನಲ್ಸ್ ಸೇರಿ ಮೈಟೋಕಾಂಡ್ರಿಯಾ, ಗಾಲ್ಗಿ ಕಾಂಪ್ಲೆಕ್ಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರೈಬೋಸೋಮ್ಸ್, ಲೈಸೋಸೋಮ್ಸ್, ನ್ಯೂಕ್ಲಿಯಸ್, ಕ್ಲೋರೋಪ್ಲಾಸ್ಟ್, ಸೆಂಟ್ರಿಯೋಲ್ಸ್ ಇವೆಲ್ಲಾ ಸೆಲ್ ಆರ್ಗನಲ್ಸ್ ಸೇರಿ ಸೆಲ್ ಅಂತ. ಸೆಲ್. ಓಕೆ, ಅಂದ್ರೆ ಒಂದು ಸೆಲ್ ಒಳಗ ಸಾಕಷ್ಟು ಸೆಲ್ ಆರ್ಗನಲ್ಸ್ ಇರ್ತಾವೆ. ಮೈಟೋಕಾಂಡ್ರಿಯಾ, ಗಾಲ್ಗಿ ಕಾಂಪ್ಲೆಕ್ಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರೈಬೋಸೋಮ್ಸ್, ಲೈಸೋಸೋಮ್ಸ್, ನ್ಯೂಕ್ಲಿಯಸ್, ಕ್ಲೋರೋಪ್ಲಾಸ್ಟ್, ಸೆಂಟ್ರಿಯೋಲ್ಸ್ ಎಕ್ಸೆಟ್ರಾ. ಕೆಮಿಕಲ್ ಮಾಲಿಕ್ಯೂಲ್ಸ್ are organized into cell organelles. These interact, ಒಂದಕ್ಕೊಂದು ರಿಯಾಕ್ಷನ್ ಆಗ್ತದೆ.
cell organelles ತಯಾರಾಗ್ತವು. These cell organelles are organized to form the cell. Next, cells are organized into tissues. ಅಂಗಾಂಶ ಅಂತ ಹೇಳ್ತೀನಿ. Tissues are organized into organs. Next, organs are organized into organ system. Okay, organ system. And finally, all organ systems are organized to form one complete organism. So ಈ ರೀತಿಯಾಗಿ ಒಂದು ಕೋಆರ್ಡಿನೇಷನ್ ಅನ್ನೋದು ಇರಬೇಕು, ಆರ್ಗನೈಸೇಷನ್ ಇರಬೇಕು. ಯಾವುದಕ್ಕೆ ಈ ರೀತಿಯಾಗಿರತಕ್ಕಂಥ ಆರ್ಗನೈಸೇಷನ್ ಇರ್ತತಿ ಅದನ್ನ ನಾವು ಲಿವಿಂಗ್ ಅಂತ ಹೇಳಬೇಕು. ಯಾವುದಕ್ಕೆ ಈ ರೀತಿ ಆರ್ಗನೈಸೇಷನ್ ಇರೋದಿಲ್ಲ ಅದನ್ನ ನಾವು ನಾನ್ ಲಿವಿಂಗ್ ಅಂತ ಹೇಳಬೇಕು. ಓಕೆ, so chemical molecules interact with one another and form cell organelles. Cell organelles are organized to form the cells. Different types of for the cells, they unite to form the tissues unite to form the organs, and different types of organs unite to form the organ systems, and all the organ systems unite to form one complete organism. ಯಾವುದಕ್ಕೆ ಈ ರೀತಿಯಾಗಿರತಕ್ಕಂಥ ಒಂದು ಆರ್ಗನೈಸೇಷನ್ ಇರ್ತದೆ ಅದಕ್ಕೆ ನಾವು ಲಿವಿಂಗ್ ಅಂತ ಹೇಳಬೇಕು. ಯಾವುದಕ್ಕೆ ಈ ರೀತಿ ಆರ್ಗನೈಸೇಷನ್ ಇರೋದಿಲ್ಲ ಅದಕ್ಕೆ ನಾನ್ ಲಿವಿಂಗ್ ಅಂತ ಹೇಳಬೇಕು. ಓಕೆ, ಸೊ ಅನದರ್ ಇಂಪಾರ್ಟೆಂಟ್ ಫೀಚರ್ ಆಫ್ ದಿ ಲಿವಿಂಗ್ ಥಿಂಗ್ಸ್, ಇಂಟರಾಕ್ಷನ್ ಅಂಡ್ ಆರ್ಗನೈಸೇಷನ್. ಓಕೆ, ಅಂಡ್ last one the characteristic feature of the living things is reproduction. Seventh one is reproduction. Santanutpatti. Another important characteristic feature of the living things, reproduction. Santanutpatti. ಯಾವುದಕ್ಕೆ ಸಂತಾನೋತ್ಪತ್ತಿಯನ್ನ ಮಾಡತಕ್ಕಂತ ಕೆಪಾಸಿಟಿ ಇರ್ತದೆ, ಓಕೆ, ಅದಕ್ಕೆ ನಾವು ಲಿವಿಂಗ್ ಅಂತ ಹೇಳಬೇಕು. ಯಾವುದಕ್ಕೆ ಸಂತಾನೋತ್ಪತ್ತಿಯನ್ನ ಮಾಡತಕ್ಕಂತ ಕೆಪಾಸಿಟಿ ಇರೋದಿಲ್ಲ ಅದನ್ನು ನಾವು ನಾನ್ ಲಿವಿಂಗ್ ಅಂತ ಹೇಳಬೇಕು. ರೀಪ್ರೊಡಕ್ಷನ್, ಇಟ್ ಈಸ್ ಅನದರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದಿ ಲಿವಿಂಗ್ ಥಿಂಗ್ಸ್, reproduction. Okay, what is reproduction? Reproduction, it is nothing but it is the biological process in which organisms give birth to young ones similar to itself. ತನ್ನನ್ನೇ ಹೋಲತಕ್ಕಂಥ ಮರಿಗಳಿಗೆ ಜನ್ಮವನ್ನ ಕೊಡ್ತಕ್ಕಂಥದ್ದು. ಓಕೆ, ಸೊ ತನ್ನನ್ನೇ ಹೋಲ್ತಕ್ಕಂಥ ಮರಿಗಳಿಗೆ ಜನ್ಮವನ್ನ ಕೊಡ್ತು ಅಂತಂದ್ರೆ ಸೊ ಅದಕ್ಕೆ ರೀಪ್ರೊಡಕ್ಷನ್ ಅಂತ ಕರೀತಾರೆ, ಸಂತಾನೋತ್ಪತ್ತಿ. ಓಕೆ, it is the biological process in which organisms give birth to young ones or offsprings similar to itself. Okay, ಇದಕ್ಕೆ ನಾವು ರೀಪ್ರೊಡಕ್ಷನ್ ಅಂತ ಹೇಳ್ತೀವಿ. ಯಾವುದರಲ್ಲಿ ರೀಪ್ರೊಡಕ್ಷನ್ ಆಗ್ತತಿ ಅದು ಲಿವಿಂಗ್, ಯಾವುದ್ರೊಳಗೆ ರೀಪ್ರೊಡಕ್ಷನ್ ಆಗೋದಿಲ್ಲ ಅದು ನಾನ್ ಲಿವಿಂಗ್ ಅಂತ ಇದರ ಮೂಲಕ ನಾವು ತಿಳ್ಕೋಬಹುದು. So there are two types of reproduction. Okay, one is asexual reproduction. Okay, asexual reproduction ಅಂತಂದ್ರೆ in type of asexual reproduction only one parent is involved in the production of offsprings. ಒಂದು ಪೇರೆಂಟ್ ಇಂದ ಮಾತ್ರ ಅಲ್ಲಿ ಆಫ್ಸ್ಪ್ರಿಂಗ್ಸ್ ಪ್ರೊಡಕ್ಷನ್ ಆಗ್ತಕ್ಕಂಥದ್ದು. Only one parent is involved in the production of the offsprings. This type of reproduction is called asexual reproduction. ನಿರ್ಲಿಂಗ ರೀತಿಯ ಸಂತಾನೋತ್ಪತ್ತಿ ಅಂತ ಹೇಳಬಹುದು. ನಿರ್ಲಿಂಗ ರೀತಿಯ ಸಂತಾನೋತ್ಪತ್ತಿ. Okay, so here there is no formation of the gametes or the fusion of the gametes. Okay, so only one parent is involved in the reproduction, then it is called asexual type of reproduction. And all the offsprings produced from asexual reproduction, they are
morphologically and genetically similar. Similar. Asexual reproduction ಇಂದ ಆಸ್ಪ್ರಿಂಗ್ಸ್ ಬಂದವು ಅಂತಂದ್ರೆ ಆ ಎಲ್ಲಾ ಆಸ್ಪ್ರಿಂಗ್ಸ್ ನೋಡ್ಲಿಕ್ಕೆ ಒಂದೇ ರೀತಿ ಇರ್ತಾವೆ. ಮಾರ್ಫಾಲಜಿಕಲ್ ಸ್ಟ್ರಕ್ಚರ್ ಮೀನ್ಸ್ ಎಕ್ಸ್ಟರ್ನಲ್ ಅಪಿಯರೆನ್ಸ್, ಬಾಹ್ಯ ಲಕ್ಷಣಗಳು ಅಂತ ಹೇಳ್ಬೋದು. ಮಾರ್ಫಾಲಜಿಕಲ್ ಸ್ಟ್ರಕ್ಚರ್ಸ್ ಆರ್ ದಿ ಫೀಚರ್ಸ್ and genetically also they are similar. Okay, so morphologically and genetically similar individuals they are called clones. How can now clones anta helbodu? These are called clones. Okay, clones nothing but morphologically and genetically similar individuals, they are called clones and are produced by asexual reproduction. Okay, ಇವಾಗ ಒಂದು ಅಮೀಬಾ ಇದ್ದಿದ್ದು ಡಿವೈಡ್ ಆಗಿ ಎರಡು ಅಮೀಬಾ ಆದವು ಅಂತಂದ್ರೆ ಇವೆರಡು ಅಮೀಬಾದ ಮಾರ್ಫಾಲಜಿಕಲ್ ಸ್ಟ್ರಕ್ಚರ್ ಮತ್ತು ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಎರಡು ಸೇಮ್ ಇರ್ತದೆ. ಹಾಗಾಗಿ ಇದನ್ನ ನಾವು asexual reproduction ಅಂತ ಹೇಳ್ಬೋದು. So these offsprings genetically and morphologically these are similar, produced from only one parent, hence these offsprings are called clones. Okay, you can know clones ಅಂತ ಹೇಳ್ಬೋದು. Asexual reproduction ಒಳಗ ಮತ್ತೆ ಟೈಪ್ಸ್ ಬರ್ತಾವ. Types of asexual reproduction, one is fission ಅಂತ. Fission means to split or to divide. So here one parent organism divides into two or more daughter cells. It is called fission. ಅಂದ್ರೆ ಏಕಕೋಶೀಯ ಜೀವಿಗಳಲ್ಲಿ ಈ ರೀತಿಯಾಗಿರತಕ್ಕಂತ ಒಂದು ಪ್ರೋಸೆಸ್ ಇರುತ್ತದೆ. ಅದು ಡಿವೈಡ್ ಆಗಿ ಎರಡು ಡಾಟರ್ ಸೆಲ್ಸ್ ಅನ್ನು ತಯಾರು ಮಾಡಬಹುದು ಅಥವಾ ಮೂರು ಡಾಟರ್ ಸೆಲ್ಸ್, ಎರಡಕ್ಕಿಂತ ಹೆಚ್ಚು ಡಾಟರ್ ಸೆಲ್ಸ್ ಅನ್ನು ತಯಾರು ಮಾಡಬಹುದು. ಇದಕ್ಕೆ ಫಿಷನ್ ಅಂತ ಕರೀತಾರೆ. ಓಕೆ, ಸೊ ಇಫ್ one parent cell divides into two daughter cells, it is called binary fission. ಇದಕ್ಕೆ binary fission ಅಂತ ಕರೀತಾರೆ. Binary fission. If one parent cell divides into two daughter cells, it is called binary fission. If one parent cell divides into more than two daughter cells, then it is called multiple fission. ಇದಕ್ಕೆ multiple fission ಅಂತ ಕರೀತಾರೆ. Here example, ಎರಡಕ್ಕೂ example ಅಂದ್ರೆ amoeba. Okay, so it divides by binary fission as well as by multiple fission. Okay, so therefore fission is a type of asexual reproduction. Okay, second one is budding. ಇವೆಲ್ಲ asexual reproduction ಒಳಗ ಮತ್ತೆ ಟೈಪ್ಸ್ ಬರ್ತವೆ. Okay, budding ಅನ್ನೋದು. Here example is hydra and another one is yeast. Hydra and yeast. Hydra ನೀವೆಲ್ಲ ಸ್ಟ್ರಕ್ಚರ್ ಅನ್ನು ಸ್ಟಡಿ ಮಾಡಿರಬಹುದು. ಸೊ ಇದು ಹೈಡ್ರಾ, ನೀರಿನಲ್ಲಿ ಇರತಕ್ಕಂಥದ್ದು. ಓಕೆ, ಅಂಡ್ ಇಟ್ ಮೇ ಬಿ ಅಟ್ಯಾಚ್ಡ್ ಟು ದಿ rocks or the plants in the water, or it may move. Okay, so this one is hydra. Hydra develops an extra outgrowth, one extra structure ಅನ್ನು ಬೆಳೆಸಬಹುದು. This extra structure is called bud. Okay, ಇದಕ್ಕೆ bud ಅಂತ ಕರೀತಾರೆ. ಇದು ಒಂದು ಪೇರೆಂಟ್ ಆರ್ಗಾನಿಸಮ್, ಇದು ಒಂದು ಬಡ್ ಅನ್ನು ಬೆಳೆಸಬಹುದು. And it forms the tentacles. When this bud fully grown, it detach. It cut ಆಗ್ತದೆ. When this bud fully grown, it detach from the parent, and this bud develops into new organism. ಇದು ಒಂದು ಹೊಸ ಜೀವಿಯಾಗಿ ಡೆವಲಪ್ ಆಗ್ತದೆ.
ಓಕೆ, ಇದು ಬಡ್ ಕಟ್ ಆಗ್ತತಿ, ಪೇರೆಂಟ್ ಇಂದ ಕಟ್ ಆಗ್ತತಿ, ಸಪರೇಟ್ ಆಗಿ ಅದು ಒಂದು ಹೊಸ ಜೀವಿಯಾಗಿ ಬೆಳವಣಿಗೆ ಆಗ್ತಕ್ಕಂಥದ್ದು. ಈ ಪ್ರೊಸೆಸ್ ನಾವು ಬಡ್ಡಿಂಗ್ ಅಂತ ಹೇಳ್ತೀವಿ. ಓಕೆ, ವಾಟ್ ಈಸ್ ಬಡ್ಡಿಂಗ್? ದಿ ಪೇರೆಂಟ್ ಸೆಲ್ ಡೆವಲಪ್ಸ್ an extra outgrowth, it is called bud, which when fully grown detaches from the parent and develops into new individual. The process is called budding. So here example, hydra. Another one is yeast. It is a unicellular fungus. ಇದನ್ನ ಬೇಕರಿನಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಹೆಚ್ಚಾಗಿ ಈಸ್ಟ್ ಬ್ರೆಡ್ ಅನ್ನು ತಯಾರು ಮಾಡಲಿಕ್ಕೆ. ಇದು ಒಂದು ಫಂಗಸ್, ಇದು ಶಿಲೀಂಧ್ರ ಅಂತ ಹೇಳ್ತೀವಿ, ಏಕಕೋಶೀಯ ಶಿಲೀಂಧ್ರ ಫಂಗಸ್. ಓಕೆ, this fungus also develops an extra outgrowth and this extra outgrowth is called bud. ಇದಕ್ಕೆ ಬಡ್ ಅಂತ ಕರೀತಾರೆ. The nucleus divides. ಇದರ ಡಿವೈಡ್ ಆಗ್ತದೆ, ಎರಡು ನ್ಯೂಕ್ಲಿಯೈ ಆಗ್ತವು, ಒಂದು ನ್ಯೂಕ್ಲಿಯಸ್ ಈ ಬಡ್ ಒಳಗೆ ಎಂಟ್ರಿ ಆಗ್ತದೆ. ನ್ಯೂಕ್ಲಿಯಸ್ ಡಿವೈಡ್ ಆಯಿತು ಅಂತಂದ್ರೆ this bud detach from the parent. ಇದರಿಂದ ಕಟ್ ಆಗಿಬಿಡುತ್ತೆ. Detach from the parent and it develops into new individual or the organism. So it is also budding. Okay, so yeast cell develops an extra outgrowth, it is called bud. When this bud fully grown detached from the parent cell and it develops into new individual. Okay, the process is called budding. Okay, next, another type of reproduction is asexual reproduction. Third one, fragmentation. Fragmentation means the organism breaks up into number of pieces. Each piece it develops into a new individual. The process is called fragmentation. ಈ ಒಂದು ಎಕ್ಸಾಂಪಲ್ ಅಂತ ನೋಡ್ರಿ, ಇದು ಒಂದು ಆಲ್ಗೆ, ಇದು ನೀರಿನಲ್ಲಿ ಬೆಳೀತಕ್ಕಂತ ಒಂದು ಪಾಚಿ ಅಂತ ಹೇಳ್ಬೋದು. ಓಕೆ, ಮಲ್ಟಿಸೆಲ್ಯುಲಾರ್ ಫಿಲಾಮೆಂಟಸ್ ಆಲ್ಗೆ ಅಂತ ಹೇಳ್ತೀವಿ. ಆಲ್ಗೆ ಶೈವಲ್ಲ, ನೀರಿನಲ್ಲಿ ಬೆಳೀತಕ್ಕಂತ ಒಂದು ಪಾಚಿ ಅಂತ ಹೇಳಬಹುದು. ಇದೇನಾಗ್ತತಿ ಅಂತಂದ್ರೆ ಬಹಳ ಉದ್ದ ಇರ್ತತಿ, ಸೆಲ್ಸ್ ಬಹಳಷ್ಟು ಇರ್ತಾವು, ಜೀವಕೋಶಗಳಿವೆಲ್ಲ ಬಹಳಷ್ಟು ಸೆಲ್ಸ್ ಇರ್ತಾವು, ಇದರದ ಲೆಂತ್ ಜಾಸ್ತಿ ಇರ್ತತಿ. ಡ್ಯೂ ಟು ವಾಟರ್ ಕರೆಂಟ್, ನೀರಿನ ಅಲೆ ಹಿಂಗ ಬಂದಾಗ, ನೀರಿನ ಅಲೆ, ಓಕೆ, ನೀರಿನ ಅಲೆ ಬಂತು ಅಂತಂದ್ರೆ, ಸೊ ದಿಸ್ ಆಲ್ಗೆ, filamentous algae, breaks up into 2 or 3 pieces. ಇಲ್ಲಿ 2 ಅಥವಾ 3 ಪೀಸ್ ಆಗ್ತದೆ. Next, each piece it develops into a new individual. ಮತ್ತದು ಒಂದೊಂದು ಪೀಸನು ಒಂದೊಂದು ಫಿಲಾಮೆಂಟಸ್ algae ಆಗಿ ಬೆಳೀತದೆ. ಇದು ಒಂದು algae ಆಗ್ತದೆ, ಇದು ಒಂದು ಆಗ್ತದೆ, ಇದು ಒಂದು ಆಗ್ತದೆ. In this way, fragmentation means the parent organism breaks up into number of pieces. Each piece it develops into a new individual. It is called fragmentation. Here example, multicellular algae, ಬಹುಕೋಶೀಯ ಶೈವಲಗಳು ಅಂತ ಹೇಳ್ತೀವಿ. ಮಲ್ಟಿಸೆಲ್ಯುಲಾರ್ algae, ಮಲ್ಟಿಸೆಲ್ಯುಲಾರ್ ಫಿಲಾಮೆಂಟಸ್ ಅಂತ ಹೇಳ್ತೀವಿ. ಮಲ್ಟಿಸೆಲ್ಯುಲಾರ್ ಫಿಲಾಮೆಂಟಸ್ ಅಂತಂದ್ರೆ ಉದ್ದ ಇರತಕ್ಕಂಥದ್ದು, ದಾರದಲ್ಲಿ ಇದ್ದಂಗೆ ಇರತಕ್ಕಂಥದ್ದು. ಫಿಲಾಮೆಂಟಸ್, ಮಲ್ಟಿಸೆಲ್ಯುಲಾರ್ ಫಿಲಾಮೆಂಟಸ್ algae. ಓಕೆ, ಸೊ ಫಾರ್ ಎಕ್ಸಾಂಪಲ್ ಯುಲೋಥ್ರಿಕ್ಸ್ ಅಂತ ಹೇಳ್ಬೋದು, ಯುಲೋಥ್ರಿಕ್ಸ್. ಓಕೆ, ಅಂಡ್ ಅನದರ್ ಒನ್ ಇಸ್ ಸ್ಪೈರೋಗೈರಾ. ಓಕೆ, ಇವೆಲ್ಲ ಫ್ರಾಗ್ಮೆಂಟೇಷನ್ಗೆ ಎಕ್ಸಾಂಪಲ್ ಅಂತ ಹೇಳ್ಬೋದು. ಗ್ರೀನ್ ಆಲ್ಗೆ, ಸಿಹಿ ನೀರಿನಲ್ಲಿ ಇರತಕ್ಕಂಥದ್ದು ಯುಲೋಥ್ರಿಕ್ಸ್ ಅಂಡ್ ಸ್ಪೈರೋಗೈರಾ. ಫ್ರಾಗ್ಮೆಂಟೇಷನ್. Another one is regeneration. A type of asexual reproduction. Regeneration ಅಂತಂದ್ರೆ, so here
The organism breaks up into two or more pieces. Some of the pieces have the ability to develop the lost body part. The process is called regeneration. Okay, ಅಂದ್ರೆ ಯಾವ ಜೀವಿಯು ಕೆಲವು ಭಾಗಗಳನ್ನು ಅದು ಲಾಸ್ ಮಾಡ್ಕೊಂಡಿರ್ತದೆ, ಇಟ್ ಮೇ ಬಿ ಡ್ಯೂ ಟು ಇಂಜುರಿ or some accidental cases. If they lost some body parts, they have the capacity to develop the lost body part, then it is called regeneration. ಇದಕ್ಕೆ ನಾವು regeneration ಅಂತ ಹೇಳ್ತೀವಿ. ಈಗ ಒಂದು ಎಕ್ಸಾಂಪಲ್ ತಗೋಬಹುದು. So this one is a planaria. ಇದು planaria. It is a flat worm. ಚಪ್ಪಟೆ ಹುಳುಗಳು ಅಂತ ಹೇಳ್ತೀವಿ. ಎಕ್ಸಾಂಪಲ್ planaria. ಓಕೆ, ಪ್ಲೇನೇರಿಯಾ ಚಪ್ಪಟೆ ಹುಳುಗಳು. ಓಕೆ, ಪ್ಲಾಟಿ ಹೆಲ್ಮಿಂಥಿಸ್ ಒಳಗೆ ಬರ್ತಕ್ಕಂತ ಒಂದು ಜೀವಿ ಪ್ಲೇನೇರಿಯಾ. ಇದೇನಾಗ್ತದೆ ಅಂತಂದ್ರೆ ಹಿಂಗ ಕಟ್ ಆಗ್ತದೆ, ಎರಡು ಪೀಸ್ ಆಗ್ತದೆ. ಇದು ಎರಡು ಪೀಸ್ ಆಯಿತು ಅಂತಂದ್ರೆ ಈ ಪೀಸ್ ಓಕೆ ಮತ್ತೆ ಇದು ಹೆಡ್ ಅನ್ನ ಬೆಳೆಸ್ಕೊಳ್ತಕ್ಕಂಥದ್ದು, ಹಿಂಗೆ ಬೆಳೆಸ್ಕೊಳ್ತದೆ, ಮತ್ತೊಂದು ಜೀವಿ ಆಗ್ತದೆ. ಇದು ಟೇಲ್ ಅನ್ನ ಮತ್ತೆ ಹಿಂಗ ಬೆಳೆಸ್ಕೊಳ್ತಕ್ಕಂಥದ್ದು, ಇದರಿಂದ ಎರಡು ಜೀವಿ ಆಗ್ತದೆ. ಓಕೆ, ಇದು ಒಂದು ಜೀವಿ ಆಗ್ತದೆ, ಇದು ಕೂಡ ಮತ್ತೊಂದು ಜೀವಿ ಆಗ್ತದೆ. ಇದಕ್ಕೆ ಏನು ಕರಿತೀವಿ ಅಂದ್ರೆ ರೀಜನರೇಷನ್. ಕೆಪಾಸಿಟಿ ಆಫ್ ದಿ ಆರ್ಗಾನಿಸಮ್ ಟು ಡೆವಲಪ್ ದಿ ಲಾಸ್ಟ್ ಬಾಡಿ ಪಾರ್ಟ್. ಟು ಡೆವಲಪ್ ದಿ ಲಾಸ್ಟ್ ಬಾಡಿ ಪಾರ್ಟ್ ಈಸ್ ಕಾಲ್ಡ್ regeneration. Okay, regeneration. Here example is planaria. ಓಕೆ, ಈಗ ನಮ್ಗೆ ಗೊತ್ತಿರತಕ್ಕಂಥ ಎಕ್ಸಾಂಪಲ್ ಅಂದ್ರೆ ಹಲ್ಲಿಯ ಬಾಲ್ ಅಂತ ಹೇಳ್ತೀವಿ. ಅದನ್ನು ಕಟ್ ಮಾಡಿದ್ವಿ ಅಂತಂದ್ರೆ ಆ ಬಾಲ್ ಮತ್ತೆ ಬೆಳೀತಿರ್ತದೆ. ಓಕೆ, ಸೊ ಅದೇ ರೀತಿ ಇಲ್ಲಿ ಯಾವ ಪಾರ್ಟ್ ಕಟ್ ಆಗಿ ಹೋಗಿರ್ತದೆ ಆ ಪಾರ್ಟ್ ಅನ್ನು ಅದು ಮತ್ತೆ ಬೆಳೆಸ್ಕೊಳ್ತಕ್ಕಂಥ ಒಂದು ಕೆಪಾಸಿಟಿ, ಆ ಕೆಪಾಸಿಟಿ ಏನಂತ ಕರಿತೀವಿ ಅಂದ್ರೆ ರೀಜನರೇಷನ್. ಇದು ರೀಜನರೇಷನ್. ಓಕೆ, ಸೊ ಲಾಸ್ಟ್ ಒನ್ ಇಸ್ ಸ್ಪೋರೋಲೇಷನ್. ಸ್ಪೋರೋಲೇಷನ್ ಅಂತ ಬರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಫಂಗೈ, ಶಿಲೀಂಧ್ರಗಳು ಅಂತ ಹೇಳ್ತೀವಿ. ಶಿಲೀಂಧ್ರ, ಈಗ ಮನೆಯಲ್ಲಿ ಬ್ರೆಡ್ ಅಥವಾ ರೊಟ್ಟಿ ಮೇಲೆ ಬೂಸ್ಟ್ ಅಂತ ಬೆಳೆದಿರ್ತದೆ, ಅದೇ ಫಂಗಸ್. ಅದು ಸ್ಪೋರ್ಸ್ ಅನ್ನ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು. ಮೆನಿ ಆಫ್ ದಿ ಫಂಗೈ, ಸೊ ಲೈಕ್ ದಿಸ್ ಸ್ಟ್ರಕ್ಚರ್ ಆಫ್ ದಿ ಫಂಗಸ್ ಈ ರೀತಿ ಇರ್ತದೆ. ದೇ ಪ್ರೊಡ್ಯೂಸ್ ಬಲೂನ್ ಲೈಕ್ ಸ್ಟ್ರಕ್ಚರ್ಸ್ ಅಂಡ್ ದೀಸ್ ವಿದಿನ್ ದೀಸ್ ಬಲೂನ್ ಲೈಕ್ ಸ್ಟ್ರಕ್ಚರ್ಸ್ spores are produced. ಇವಕ್ಕೆ spores ಅಂತ ಕರೀತಾರೆ. Spores are asexual reproductive structures produced in the fungi. Okay, ಇಲ್ಲಿ ಫಂಗಸ್ ಅಲ್ಲಿ ಸಾಕಷ್ಟು spores ಪ್ರೊಡಕ್ಷನ್ ಆಗ್ತವೆ. Millions of spores are produced and these spores are released. ಹೊರಗೆ ಬರ್ತವೆ. When they fall on the suitable substratum, they germinate and they develop into new mycelium. So these are called spores. Spores are the asexual reproductive structures produced in the fungi. So when they are released and fall on the suitable substratum, they develop into new plant body or the mycelium. Okay, so these are all the types of asexual reproduction. ಅಂದ್ರೆ asexual reproduction ಅಂತಂದ್ರೆ ಒಂದ ಪೇರೆಂಟ್ ಇಂದ ಆಫ್ಸ್ಪ್ರಿಂಗ್ಸ್ ಪ್ರೊಡಕ್ಷನ್ ಆಗೋದು. ಒಂದ ಪೇರೆಂಟ್ ಇಂದ ಆಫ್ಸ್ಪ್ರಿಂಗ್ಸ್ ಪ್ರೊಡಕ್ಷನ್ ಅಂದ್ರೆ ಅದು asexual reproduction. ಅವೆಲ್ಲ ಆಫ್ಸ್ಪ್ರಿಂಗ್ಸ್ ಸೇಮ್ ಇರ್ತಾವೆ, ಹಾಗಾಗಿ ಅವಕ್ಕೆ ಏನಂತ ಕರೀತಾರೆ, ಕ್ಲೋನ್ಸ್ ಅಂತ ಕರೀತಾರೆ. asexual reproduction ಒಳಗ ಮತ್ತೆ ಟೈಪ್ಸ್ ಬರ್ತಾವು. 5 types of asexual reproduction. fission, ಇದರೊಳಗೆ ಮತ್ತೆ binary fission, multiple fission. Second one is budding, example hydra, yeast. Third one fragmentation ಅಂದ್ರೆ ಕಟ್ ಆಗೋದು. Okay, your example multicellular filamentous algae, Ulrich and Spirogyra. Next, fourth one regeneration, your example planaria, flat worms ಅಂತ ಹೇಳ್ತೀವಿ, ಚಪ್ಪಟೆ ಹುಳುಗಳು ಅಂತ ಹೇಳ್ತೀವಿ. Sporulation, fungi. All these are 5 types of asexual reproduction. Okay, and second one is B, sexual reproduction. Okay, sexual reproduction ಅಂತ ಬರುತ್ತೆ. Sexual reproduction. Sexual reproduction means here two parents are involved.
parents are involved in the reproduction. ಸಂತಾನೋತ್ಪತ್ತಿ ಆಗ್ತಿರಬೇಕಾದ್ರೆ ಎರಡು ಪೇರೆಂಟ್ಸ್ ಇನ್ವಾಲ್ವ್ಮೆಂಟ್ ಇರ್ತಾವೆ. ಓಕೆ, ಸೊ ಒನ್ ಇಸ್ ಮೇಲ್ ಪೇರೆಂಟ್ ಅಂಡ್ ಅನದರ್ ಒನ್ ಇಸ್ ಫೀಮೇಲ್ ಪೇರೆಂಟ್. ಮೇಲ್ ಅಂತಂದ್ರೆ ಗಂಡು ಅಂತ ಹೇಳ್ತೀವಿ, ಫೀಮೇಲ್ ಅಂದ್ರೆ ಹೆಣ್ಣು. When two parents of opposite sex are involved in reproduction, two parents of opposite sex are male and female are involved in the reproduction, then it is called sexual reproduction. These parents, male and female parents, they produce gametes. Male ಮತ್ತು female gametes ಅನ್ನು production ಮಾಡ್ತಾವೆ. Male and female gametes they fuse to form the zygote. Zygote, it is the fertilization product. Okay, zygote it develops into new organism or the new individual. Hence sexual reproduction, in sexual reproduction two parents are involved, gametes are produced, gametes fuse or they unite, male female gamete ಎರಡು ಸೇರ್ತಾವು. Next it forms the zygote it develops into new organism. It is called sexual reproduction. So in this way reproduction is of two types, asexual reproduction and sexual reproduction. So reproduction is the characteristic feature of the living things. ಯಾವುದರಲ್ಲಿ ಸಂತಾನೋತ್ಪತ್ತಿ ಆಗ್ತದೆ ಅದನ್ನು ನಾವು ಲಿವಿಂಗ್ ಅಂತ ಹೇಳಬೇಕು, ಯಾವುದರಲ್ಲಿ ಸಂತಾನೋತ್ಪತ್ತಿ ಆಗೋದಿಲ್ಲ ಅದು ನಾನ್ ಲಿವಿಂಗ್ ಅಂತ ಹೇಳಬೇಕು. ಓಕೆ, ಬಟ್ ಇದಕ್ಕೂ ಕೂಡ ಎಕ್ಸೆಪ್ಷನ್ಸ್ ಬರ್ತಕ್ಕಂಥದ್ದು. ಎಕ್ಸೆಪ್ಷನ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ there are human beings, so they are incapable of producing the offsprings. Okay, so they are called sterile. ಅವ್ರಿಗೆ ಏನಂತ ಹೇಳ್ಬೋದು ಅಂತಂದ್ರೆ ಸ್ಟರೈಲ್ ಅಂತ ಹೇಳ್ತೀವಿ. ಸ್ಟರೈಲ್ ಹ್ಯೂಮನ್ ಬೀಯಿಂಗ್ಸ್ ಅಂತಂದ್ರ ಅಂದ್ರೆ ಅವರಲ್ಲಿ ಗ್ಯಾಮೇಟ್ಸ್ ಪ್ರೊಡಕ್ಷನ್ ಆಗೋದಿಲ್ಲ. ಮೇಲ್ಸ್ ಇರಬಹುದು ಅಥವಾ ಫಿಮೇಲ್ಸ್ ಇರಬಹುದು, they are sterile. Okay, sterile human beings. In such human beings there is no production of sperms or there is no production of the ova. Okay, they are called sterile. Next, in case of honeybees okay, honeybees, so ಕೆಲವು honeybees male worker honeybees ಅಂತ ಇರ್ತಾವೆ. So they are not involved in reproduction. Okay, so they are incapable of producing the offsprings. So ಹಾಗಾಗಿ ಇವೆರಡು ಎಕ್ಸೆಪ್ಷನ್. ನಾವು ಹೇಳ್ತೀವಿ ಯಾವುದರಲ್ಲಿ ರೀಪ್ರೊಡಕ್ಷನ್ ಆಗ್ತದೆ ಅದು ಲಿವಿಂಗ್, ಯಾವುದರಲ್ಲಿ ರೀಪ್ರೊಡಕ್ಷನ್ ಆಗೋದಿಲ್ಲ ಅದು ನಾನ್ ಲಿವಿಂಗ್ ಅಂತ ಹೇಳ್ತೀವಿ. ಸೊ ಹಿಯರ್ ಅಕಾರ್ಡಿಂಗ್ ಟು ದಟ್ ಸ್ಟರೈಲ್ ಹ್ಯೂಮನ್ಸ್ ಅನ್ನು ನಾವು ನಾನ್ ಲಿವಿಂಗ್ ಅಂತ ಕನ್ಸಿಡರ್ ಮಾಡಬೇಕು, ಬಟ್ ದೇ ಆರ್ ಲಿವಿಂಗ್ ಅಂಡ್ ಇವನ್ honeybees ಆಲ್ಸೋ ಲಿವಿಂಗ್. Therefore reproduction is not an important characteristic feature of the living things. So ಇವೆಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ ದ ಕ್ಯಾರೆಕ್ಟರ್ಸ್ ಅಂತ ನಾವು ಹೇಳಬಹುದು. ಓಕೆ, ಇಲ್ಲಿವರೆಗೆ ನಾವು 7 ಕ್ಯಾರೆಕ್ಟರ್ಸ್ ಅನ್ನು ನಾವು ಸ್ಟಡಿ ಮಾಡಿದ್ವಿ. ಅಂದ್ರೆ ಲಿವಿಂಗ್ ಮತ್ತು ನಾನ್ ಲಿವಿಂಗ್, ಸಜೀವಿ ಮತ್ತು ನಿರ್ಜೀವಿ, ಇವುಗಳನ್ನ ನಾವು ಡಿಫರೆನ್ಶಿಯೇಟ್ ಮಾಡಬೇಕು ಅಂತಂದ್ರೆ ಕ್ಯಾರೆಕ್ಟರ್ಸ್ ಅನ್ನು ಕನ್ಸಿಡರ್ ಮಾಡಿ ಡಿಫರೆನ್ಶಿಯೇಟ್ ಮಾಡಬೇಕು. ಬಟ್ ದೇರ್ ಇಸ್ ನೋ ಸಿಂಗಲ್ ಕ್ಯಾರೆಕ್ಟರ್ ಟು ಡಿಫರೆನ್ಶಿಯೇಟ್ ದಿ ಲಿವಿಂಗ್ ಅಂಡ್ ನಾನ್ ಲಿವಿಂಗ್. ಹಾಗಾಗಿ ಇವೆಲ್ಲಾ 7 ಕ್ಯಾರೆಕ್ಟರ್ಸ್ ಇದ್ರೆ ಅಂದ್ರೆ ಸೆಲ್ಯುಲರ್ ಆರ್ಗನೈಸೇಷನ್, ಗ್ರೋತ್, ಮೆಟಾಬಾಲಿಸಮ್, ಕಾನ್ಸಿಯಸ್ನೆಸ್, ಸೆಲ್ಫ್ ರೆಗ್ಯುಲೇಷನ್, ಇಂಟರಾಕ್ಷನ್ ಅಂಡ್ ಆರ್ಗನೈಸೇಷನ್, ರೀಪ್ರೊಡಕ್ಷನ್, ಇವೆಲ್ಲಾ 7 ಕ್ಯಾರೆಕ್ಟರ್ಸ್ ಇದ್ರೆ ಅದನ್ನು ನಾವು ಲಿವಿಂಗ್ ಅಂತ ಹೇಳಬೇಕು. ಇವು 7 ಕ್ಯಾರೆಕ್ಟರ್ಸ್ ಇಲ್ಲ ಅಂತಂದ್ರೆ ಅದಕ್ಕೆ ನಾನ್ ಲಿವಿಂಗ್ ಅಂತ ಹೇಳಬೇಕು. ಓಕೆ, ದಟ್ ಇಸ್ ವೈ all these characters are considered, all these characters, 7 characters are considered to differentiate the living and non-living things. Okay, so illige living characteristic features complete agade. So ivaga ನಾವು living ಅಂತಕ್ಕೆ ನಾವು ಡೆಫಿನಿಷನ್ ಅನ್ನು ಕೊಡಬಹುದು. Okay, what is living? Okay, ಇವಾಗ ನಾವು ಲಿವಿಂಗ್ ಅಂತಕ್ಕಂಥ ಡೆಫಿನೇಷನ್ ಅನ್ನ ಹೇಳಬಹುದು. ಇವೆಲ್ಲಾ ಕ್ಯಾರೆಕ್ಟರ್ಸ್ ಅನ್ನ ಸ್ಟಡಿ ಮಾಡಿದ ನಂತರ, ಎಲ್ಲಾ ಕ್ಯಾರೆಕ್ಟರ್ಸ್ ಅದರ ಮೀನಿಂಗ್ ಅಥವಾ ಡೆಫಿನೇಷನ್ಸ್ ಅನ್ನ ಸ್ಟಡಿ ಮಾಡಿದ ನಂತರ ಸೊ ಲಿವಿಂಗ್ ಅಂತಕ್ಕಂಥದಕ್ಕೆ ನಾವು ಡೆಫಿನೇಷನ್ ಅನ್ನ ಕೊಡಬಹುದು. ವಾಟ್ ಈಸ್ ಲಿವಿಂಗ್ ಅಂತ ಕೇಳಿದ್ರೆ ಇಟ್ ಈಸ್ ಅ ಕಾನ್ಸಿಯಸ್, ಅಂದ್ರೆ ಪ್ರಜ್ಞಾವಸ್ಥೆ ಅಂತ ಒಂದು ಕ್ಯಾರೆಕ್ಟರ್ ಬಂತು. ಇಟ್ ಈಸ್ ಅ ಕಾನ್ಸಿಯಸ್
self-regulated, a system of control, another character. Okay, conscious, self-regulated, and self-perpetuated property of complex interacting cellular molecules and cells. Again, interaction and organization. ಇಲ್ಲಿ ಕಾನ್ಸಿಯಸ್ ಅಂತ ಬಂತು, ಸೆಲ್ಫ್ ರೆಗ್ಯುಲೇಷನ್ ಅಂತ ಬಂತು, ನೆಕ್ಸ್ಟ್ ಇಂಟರಾಕ್ಷನ್ ಅಂತ ಬಂತು. ಇವೆಲ್ಲ ಕ್ಯಾರೆಕ್ಟರ್ಸ್ ಇದ್ರೆ ಅದನ್ನ ನಾವು ಲಿವಿಂಗ್ ಅಂತ ಹೇಳಬೇಕು. therefore living is defined as it is a conscious, self-regulated and self-perpetuated property of the complex interacting cellular molecules and cells. Okay, so idu living characteristic features. Okay, so example ಏನು ಕೇಳಬಹುದು ಅಂತಂದ್ರೆ ವಾಟ್ ಈಸ್ ಲಿವಿಂಗ್ ಅಂತ ಕೇಳಬಹುದು. ಡೆಫಿನಿಷನ್ ಅವಾಗ ಈ ಡೆಫಿನಿಷನ್ ಅನ್ನು ಬರೀಬೇಕು. ಇಟ್ಸ್ ಎ ಕಾನ್ಸಿಯಸ್, ಸೆಲ್ಫ್ ರೆಗ್ಯುಲೇಟೆಡ್ ಅಂಡ್ ಸೆಲ್ಫ್ ಪರ್ಪಿಚುಯೇಟೆಡ್ ಪ್ರಾಪರ್ಟಿ ಆಫ್ ದಿ ಕಾಂಪ್ಲೆಕ್ಸ್ ಇಂಟರಾಕ್ಟಿಂಗ್ ಸೆಲ್ಯುಲರ್ ಮಾಲಿಕ್ಯೂಲ್ಸ್ ಅಂಡ್ ಸೆಲ್ಸ್ ಅಂತ. ರೈಟ್ ಎನಿ 4 ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಲಿವಿಂಗ್ ಥಿಂಗ್ಸ್ ಅಂತ ಕೇಳಬಹುದು. ಅವಾಗ 7 ಕ್ಯಾರೆಕ್ಟರ್ಸ್ ಅನ್ನು ಹೇಳಿದೀನಿ, ಅದರೊಳಗೆ ಯಾವ್ದಾದ್ರು 4 ಕ್ಯಾರೆಕ್ಟರ್ಸ್ ಅನ್ನು ನೀವು ಬರೀಬಹುದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಸ್ ಅಂತಂದ್ರೆ ವಾಟ್ ಈಸ್ ಗ್ರೋತ್ ಅಂತ ಕೇಳಬಹುದು. 2 ಟೈಪ್ಸ್ ಆಫ್ ಗ್ರೋತ್, ಡೆಫಿನೆಟ್ ಅಂಡ್ ಇಂಡೆಫಿನೆಟ್ ಗ್ರೋತ್. ಓಕೆ, ನೆಕ್ಸ್ಟ್ ವಾಟ್ ಈಸ್ ಮೆಟಾಬಾಲಿಸಮ್ ಅಂತ ಕೇಳಬಹುದು. 2 ಟೈಪ್ಸ್ ಆಫ್ ಮೆಟಾಬಾಲಿಸಮ್, ಅನಾಬಾಲಿಕ್ ಅಂಡ್ ಕೆಟಾಬಾಲಿಕ್ ಅಂತ ಕೇಳಬಹುದು. ನೆಕ್ಸ್ಟ್ ವಾಟ್ ಈಸ್ ಕಾನ್ಸಿಯಸ್ನೆಸ್ ಅಂತ ಕೇಳಬಹುದು. ವಾಟ್ ಈಸ್ ರೀಪ್ರೊಡಕ್ಷನ್ ಅಂತ ಕೇಳಬಹುದು. ಓಕೆ, ಅಸೆಕ್ಷುವಲ್ ರೀಪ್ರೊಡಕ್ಷನ್ ಅಂದ್ರೆ ಏನು, ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂದ್ರೆ ಏನು, ಯಾವ ರೀತಿ ಡಿಫರೆಂಟ್ ಅದಾವು, ಮತ್ತು ಕ್ಲೋನ್ಸ್ ಅಂದ್ರೆ ಏನು, ಅಸೆಕ್ಷುವಲ್ ರೀಪ್ರೊಡಕ್ಷನ್ ಎಷ್ಟು ಟೈಪ್ಸ್ ಬರ್ತಾವು, ಯಾವ್ಯಾವು, ಮತ್ತು ಎಕ್ಸಾಂಪಲ್ಸ್, ಇಷ್ಟೆಲ್ಲ ನೀವು ನೆನಪಿಡಬೇಕು ಅಂತ ಹೇಳ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿಗೆ ಲಿವಿಂಗ್ ಕ್ಯಾರೆಕ್ಟರ್ಸ್ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ಮತ್ತೆ ಈ ಟಾಪಿಕ್ ಅನ್ನ ಕಂಟಿನ್ಯೂ ಮಾಡ್ತೇವೆ. ಓಕೆ, ಥ್ಯಾಂಕ್ ಯು.